ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾಳೆ ದಿವಸ ಇರುವಂತಹ ವಿಶೇಷವಾದ ಸಂಕಷ್ಟ ಚತುರ್ಥಿಯ ಬಗ್ಗೆ ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪೂಜಾ ಮಾಹಿತಿ ಆಗಿರ್ಬೋದು, ಅದೇ ರೀತಿ ಕತೆ ಆಗಿರ್ಬೋದು, ಸಂಕಷ್ಟಹರ ಚತುರ್ಥಿಯ ಮಹತ್ವವನ್ನು ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿರಿ. ಅದೇ ರೀತಿ ಡಿಸೆಂಬರ್ನಲ್ಲಿ ಅಂದರೆ ನಾಳೆ ದಿವಸ 30 ಡಿಸೆಂಬರ್ 2023 ಸಂಕಷ್ಟ ಚತುರ್ಥಿ ದಿನ ನೋಡಬೇಕು ಅಂದರೆ ಚತುರ್ಥಿ ತಿಥಿ ಸಮಯಗಳನ್ನು ಹೇಳ್ತಾ ಇದ್ದೀನಿ. ಚತುರ್ಥಿ ತಿಥಿ ಆರಂಭವಾಗೋದು ಡಿಸೆಂಬರ್ 30ರಂದು ಬೆಳಗ್ಗೆ 9:44 ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯ ಆಗೋದು ಡಿಸೆಂಬರ್ 31ರಂದು ಅಂದರೆ ಬೆಳಗ್ಗೆ 11:56 ಇರ್ತದೆ. ಇನ್ನು ಚಂದ್ರೋದಯ ಸಮಯ ಹೇಳಬೇಕು ಅಂದರೆ ನಾಳೆ 8:52 ಚಂದ್ರೋದಯ ಇರ್ತದೆ. ನಾಳೆ ದಿವಸ ಸಂಕಷ್ಟ ಪೂಜೆ ಮಾಡೋರು ಕರೆಕ್ಟ್ 8:52 ಚಂದ್ರನ ದರ್ಶನ ಅಂದರೆ ಪೂಜೆಯನ್ನು ಮಾಡಿಕೊಂಡು ನೀವು ಉಪವಾಸ ಮಾಡಿರ್ತೀರಲ್ಲ, ಆ ಉಪವಾಸವನ್ನು ಬಿಡಬಹುದು. ಇನ್ನು ಸಂಕಷ್ಟ ಚತುರ್ಥಿಯನ್ನು ದಕ್ಷಿಣ ಭಾರತದ ರಾಜ್ಯಗಳಾದ ಸಂಕಷ್ಟಹರ ಎಂದು ನಾವು ಕರಿತೀವಿ. ಇದು ಹಿಂದೂಗಳಿಗೆ ಮಂಗಳಕರ ಹಬ್ಬ ಆಗಿರ್ತದ ಅಂತಲೇ ಹೇಳ್ಬೋದು. ಇದನ್ನು ಗಣೇಶನ ಗೌರವಾರ್ಥವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಸಂಕಷ್ಟಿ ಎಂಬ ಪದ ಅಂದ್ರೆ ಸಂಸ್ಕೃತದ ಮೂಲವನ್ನು ಹೊಂದಿರ್ತದ. ಇದು ಕಷ್ಟದ ಸಮಯದಲ್ಲಿ ವಿಮೋಚನೆ ಅಂತ ಹೇಳಿ ಅರ್ಥ ಬರ್ತದ, ಅಂದರೆ ಸೂಚಿಸ್ತದ. ಆದರೆ ಚತುರ್ಥಿ ಎಂದರೆ 4ನೇ ದಿನ ಅಥವಾ ಗಣೇಶನ ದಿನ. ಆದ್ದರಿಂದ ಈ ಪವಿತ್ರ ದಿನದಂದು ಯಾರ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಬೇಕು ಅಂದರೆ ಕಠಿಣ ಪರಿಸ್ಥಿತಿಯಲ್ಲಿ ಜಯಶಾಲಿ ಆಗಬೇಕು ಅಂದರೆ ಗಣೇಶನನ್ನು ಈ ಸಂಕಷ್ಟ ಚತುರ್ಥಿಯ ವ್ರತದೊಂದಿಗೆ ಆಚರಣೆ ಮಾಡಿದ್ರೆ ಫಲ ಸಿಗ್ತದ ಅಂತಲೇ ಹೇಳ್ಬೋದು. ಇನ್ನು ಸಂಕಷ್ಟ ಚತುರ್ಥಿಯ ಆಚರಣೆ ಏನು ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಈ ಸಂಕಷ್ಟ ಚತುರ್ಥಿ ದಿವಸ ಅಂದರೆ ನಾಳೆ ದಿವಸ ಅಂದರೆ ಯಾರು ಆಚರಣೆ ಮಾಡ್ತಿರಲ್ಲ ಆ ವ್ರತವನ್ನು ಬೆಳಗ್ಗೆ ಬೇಗ ಎದ್ದು ಗಣೇಶನನ್ನು ಪೂಜೆಯನ್ನು ಮಾಡಿಕೊಂಡು ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು, ಗ್ರಾಮ ದೇವರಾಗಿರ್ಬೋದು, ಪ್ರತಿಯೊಂದನ್ನು ಜಗಲಿ ಮೇಲೆ ಏನು ಪೂಜೆ ಮಾಡ್ತಿರಲ್ಲ ಪ್ರತಿಯೊಂದನ್ನು ಶುದ್ಧವಾಗಿ ಎಲ್ಲವನ್ನು ಪೂಜೆ ಗೌರವಾರ್ಥವಾಗಿ ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಣೆ ಮಾಡ್ಕೊತ ಕೆಲವರು ಜನರು ಏನು ಮಾಡ್ತಾರೆ ಅಂದ್ರೆ ಉಪವಾಸವನ್ನು ಇರ್ತಾರೆ. ಇನ್ನೂ ಕೆಲವರು ಅಂದರೆ ಮೆಡಿಸಿನ್ ತೊಗೋತಿರ್ತಾರಲ್ಲ ಅವರು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಹಾಲು ಹಣ್ಣು ಈ ರೀತಿ ಆಲೂಗಡ್ಡೆ ಹಾಕಿ ಸಾಬುದಾನಿ ಕಿಚಡಿ ಈ ಥರ ನೀವು ತಿಂದರೂ ಕೂಡ ನಡೀತದೆ. ಹಾಲುಗಳನ್ನು ತೊಗೋಬೋದು, ಕಡಲೆಕಾಯಿ ಆಲೂಗಡ್ಡೆ ಈ ಥರ ಎಲ್ಲವನ್ನು ಹಾಕಿ ನೀವು ಒಂದು ಹೊತ್ತು ಉಪವಾಸ ಮಾಡಿ ಇನ್ನೊಂದು ಹೊತ್ತು ಊಟವನ್ನು ಚಂದ್ರ ದರ್ಶನ ನಂತರ ಮಾಡ್ಕೋಬೋದು. ಅದೇ ರೀತಿ ಇನ್ನು ಸಂಕಷ್ಟ ಪೂಜೆ ಸಂಜೆ ಚಂದ್ರ ದರ್ಶನ ನಂತರ ಏನು ಮಾಡಬೇಕು ಅಂದರೆ ಗಣೇಶನ ವಿಗ್ರಹವನ್ನು ಅಂದರೆ ನಾವೇನು ಕರಿಕೆ ಅಂತ ಹೇಳ್ತೇವಲ್ಲ, ಕರಿಕೆ ಈ ಥರ ಅವುಗಳ ತಾಜಾ ಹೂಗಳಿಂದ ಅಲಂಕಾರವನ್ನು ಮಾಡಿ ಈ ಸಮಯದಲ್ಲಿ ದೀಪಗಳನ್ನು ಸಹ ಬೆಳಗಿಸ್ಬೇಕು. ಧೂಪವನ್ನು ಬೆಳಗಿಸೋದು ಮತ್ತು ವೇದ ಮಂತ್ರಗಳನ್ನು ಪಠಿಸೋದು, ಪೂಜಾ ಪದ್ಧತಿಗಳೊಂದಿಗೆ ಪೂಜೆಯನ್ನು ಮಾಡಿ ಇದರ ನಂತರ ಎಲ್ಲರೂ ನಿರ್ದಿಷ್ಟವಾದ ವ್ರತಕಥವನ್ನು ಓದಬೇಕಾಗ್ತದೆ. ಸಂಜೆ ಗಣಪತಿಯನ್ನು ಪೂಜಿಸಿ ಚಂದ್ರ ದರ್ಶನ ಮಾಡಿದ ನಂತರವೇ ವ್ರತ ಮುಗಿದಂತಾಗ್ತದ ಅಂತಲೇ ಹೇಳ್ಬೋದು. ವಿಶೇಷವಾದ ನೈವೇದ್ಯವನ್ನು ಒಳಗೊಂಡಿರುವಂತಹ ಮೋದಕಗಳು ಮತ್ತು ಭಗವಾನ್ ಗಣೇಶನ ಈ ಥರ ನೆಚ್ಚಿನ ಖಾದ್ಯಗಳು ಅಂದರೆ ಉಂಡಿ ಆಗಿರ್ಬೋದು. ಗಣೇಶನಿಗೆ ಸಿಹಿ ನೈವೇದ್ಯ ಅಂದರೆ ತುಂಬ ಶ್ರೇಷ್ಠ. ಅದೇ ರೀತಿ ಉಂಡಿ ಆಗಿರ್ಬೋದು, ಏನು ನೀವು ಸಿಹಿ ಮಾಡ್ತಿರಲ್ಲ ಅದನ್ನೆಲ್ಲ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯವನ್ನು ತೋರಿಸಿ ಇದಾದ ನಂತರ ಆರತಿ ಮಾಡಿದ ನಂತರ ಎಲ್ಲ ಭಕ್ತರಿಗೆ ಮನೆಯಲ್ಲಿರುವಂತಹ ಎಲ್ಲ ಗಣೇಶನ ವ್ರತವನ್ನು ಕೈಗೊಂಡಿರ್ತಾರಲ್ಲ ಎಲ್ಲರೂ ಆರತಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಇನ್ನು ಈ ಸಂಕಷ್ಟ ಚತುರ್ಥಿ ದಿನದಂದು ಚಂದ್ರ ಅಥವಾ ಚಂದ್ರದೇವರಿಗೆ ವಿಶೇಷವಾದ ಪೂಜಾ ವಿಧಿವಿಧಾನಗಳನ್ನು ಸಮರ್ಪಣೆಯನ್ನು ಮಾಡ್ತೀವಿ. ಇದು ಚಂದ್ರನ ದಿಕ್ಕಿನಲ್ಲಿ ನೀರು, ಚಂದನ, ಅರ್ಶಿನ, ಕುಂಕುಮ ಎಲ್ಲವನ್ನು ಪವಿತ್ರವಾದ ಮಂತ್ರಾಕ್ಷತೆ ಮತ್ತು ಹೂಗಳನ್ನು ಸಿಂಪಡಿಸೋದರ ಮೂಲಕ ಗಣೇಶನ ಪೂಜೆಯನ್ನು ಮಾಡಬೇಕಾಗ್ತದೆ. ಹಾಗೆ ಈ ದಿನ ಗಣೇಶನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಿಸಿ ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯನನ್ನು ಪಠಿಸೋದು ಬಹಳ ಮಂಗಳಕರ ಅಂತಲೇ ಹೇಳ್ಬೋದು. ವಾಸ್ತವವಾಗಿ ಹೇಳಬೇಕಂದ್ರೆ ಗಣೇಶನಿಗೆ ಸಮರ್ಪಿತವಾದ ಯಾವುದೇ ಈ ಥರ ವೇದ ಮಂತ್ರಗಳನ್ನು ನೀವು ಪಠಿಸ್ಬೋದು. ಯಾವುದು ನಿಮಗೆ ಗಣೇಶನ ಬಗ್ಗೆ ಮಂತ್ರಗಳು ಬರ್ತಾವಲ್ಲ ಅವೆಲ್ಲ ಮಂತ್ರವನ್ನು ಪಠಿಸಿದ್ರೂ ಕೂಡ ನಡೀತದೆ. ಇನ್ನು ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ಹೇಳ್ತೀನಿ ನೋಡ್ರಿ. ಸಂಕಷ್ಟ ಚತುರ್ಥಿಯು ಪವಿತ್ರ ದಿನದಂದರೆ ಚಂದ್ರನ ದರ್ಶನಕ್ಕೆ ವಿಶೇಷವಾದ ಮಹತ್ವ ಇದೆ.
ವಿಶೇಷವಾಗಿ ಅಂಗಾರಿಕ ಚತುರ್ಥಿಯ ದಿನದಂದು ನಮ್ಮ ದೇವರನ್ನು ಸಮರ್ಪಣಾ ಭಾವದಿಂದ ಪ್ರಾರ್ಥಿಸೋದರ ಮೂಲಕ ಅವರ ಎಲ್ಲ ಆಸೆಗಳು ಈಡೇರ್ತವೆ ಅಂತಲೇ ಹೇಳ್ಬೋದು. ಅವರು ಸಮೃದ್ಧಿ ಜೀವನವನ್ನು ಕೂಡ ನಡೆಸ್ತಾರೆ ಎಂದು ಗಣೇಶನ ಭಕ್ತರು ನಂಬಿರ್ತಾರೆ. ಅದೇ ರೀತಿ ಮಕ್ಕಳಿಲ್ಲದ ದಂಪತಿಗಳು ಸಂತತಿಯನ್ನು ಹೊಂದಲು ಗಣೇಶ ಈ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತಾರೆ. ಸಂಕಷ್ಟಿ ಚತುರ್ಥಿಯನ್ನು ಪ್ರತಿ ಚಂದ್ರಮಾಸದಲ್ಲಿ ಆಚರಣೆ ಮಾಡೋದ್ರಿಂದ ಪ್ರತಿ ತಿಂಗಳು ಗಣೇಶ ದೇವನನ್ನು ವಿವಿಧ ಅಂದರೆ ಕಮಲದಳಗಳನ್ನು ಮತ್ತು ಹೆಸರಿನಿಂದ ಪೂಜೆಯನ್ನು ಮಾಡ್ತೀವಿ. ಒಟ್ಟು 13 ವ್ರತಗಳು ಇರ್ತವೆ. ಪ್ರತಿ ವ್ರತವು ಒಂದೊಂದು ನಿರ್ದಿಷ್ಟ ಉದ್ದೇಶ ಮತ್ತು ಕಥೆಗಳನ್ನು ಹೊಂದಿರ್ತವೆ. ಇನ್ನು ವ್ರತ ಕಥಾ ಎಂದು ನಾವು ಕರಿತೀವಿ. ಆದ್ದರಿಂದ ಒಟ್ಟು 13 ಕಥಾ ಇರ್ತವೆ. ಪ್ರತಿ ತಿಂಗಳಿಗೆ ಒಂದೊಂದು ಮತ್ತು ಕೊನೆಯ ಕಥಾವು ಆದಿಕ ಆಗಿರ್ತದೆ ಅಂತಲೇ ಹೇಳ್ಬೋದು. ಇದು ನಾವು ಕ್ಯಾಲೆಂಡರ್ಗಳಲ್ಲಿ ಕೂಡ ನೋಡ್ತೀವಿ. ವರ್ಷಕ್ಕೊಮ್ಮೆ ಬರುವಂತಹ ಹೆಚ್ಚುವರಿ ಕ್ಯಾಲೆಂಡರ್ ಏನು ನೋಡ್ತೀವಲ್ಲ ಅದರಲ್ಲಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ಈ ಪ್ರತಿಯೊಂದು ಕಥೆ ಏನದಲ್ಲ ಅವು ಧರ್ಮ ಗ್ರಂಥಗಳ ಪ್ರಕಾರ ಅಂದರೆ ಪ್ರತಿ ತಿಂಗಳಲ್ಲಿ ಮಾತ್ರ ಪಠಿಸಲಾಗ್ತದೆ. ಹಿಂದೂ ಗ್ರಂಥಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪವಿತ್ರ ದಿನದಂದು ಭಗವಾನ್ ಶಿವ, ವಿಷ್ಣು, ಲಕ್ಷ್ಮಿ ಮತ್ತು ಪಾರ್ವತಿಯರನ್ನು ಹೊರತುಪಡಿಸಿ ಇತರ ದೇವರುಗಳು ಏನು ಮಾಡ್ತಾರೆ ಅಂದ್ರೆ ತನ್ನ ಮಗನಾದ ಸಂಕಷ್ಟಿಯ ಅಂದರೆ ಗಣೇಶ ಇನ್ನೊಂದು ಹೆಸರು ಸಂಕಷ್ಟಿಯ ಅಂತ ಇರ್ತದೆ. ಪ್ರಾಬಲ್ಯವನ್ನು ಘೋಷಣೆಯನ್ನು ಮಾಡ್ತಾರಂತ. ಅಂದಿನಿಂದ ಈ ಸಂಕಷ್ಟ ಏನು ಭಗವಂತನನ್ನು ಸಮೃದ್ಧಿ, ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವತೆಯನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನು ತನ್ನ ಎಲ್ಲ ಭಕ್ತರಿಗೆ ಭೂಮಿ ಏನದಲ್ಲ ಅದರ ಉಪಸ್ಥಿತಿಯನ್ನು ದಯಪಾಲಿಸ್ತಾನಂತ ಎಂದು ನಂಬಲಾಗದ. ಸಂಕಷ್ಟ ಚತುರ್ಥಿ ವ್ರತದ ಮಹತ್ವವನ್ನು ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಇದು ಎಲ್ಲ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠನಿಗೆ ಸ್ವತಃ ಶ್ರೀ ಕೃಷ್ಣ ಭಗವಂತನೇ ವಿವರಣೆಯನ್ನು ಕೊಟ್ಟಿರ್ತಾರೆ. ಇನ್ನು ನಾಳೆ ದಿವಸ ಪ್ರತಿಯೊಂದು ಅಂದರೆ ಚಂದ್ರೋದಯ ಆಗಿರ್ಬೋದು, ಈಗ ಯಾವ ತಿಥಿ ಎಲ್ಲ ತಿಥಿ ಸಮಯ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ನಾಳೆ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮಾಡಿ ಅದೇ ರೀತಿ ಗಣೇಶನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.